ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. ಪರಾಭವ ನಾಮ ಸಂವತ್ಸರ ಯುಗಾದಿ ಆಚರಣೆಯೊಂದಿಗೆ ಆರಂಭ ಆಗ್ತಾ ಇದೆ. ನಿಮಗೆಲ್ಲರಿಗೂ ಯುಗಾದಿ ಹಬ್ಬದ ಹೊಸ ವರ್ಷದ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ನೆಮ್ಮದಿ, ಆರೋಗ್ಯ, ಆಯುಷ್ಯ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು, ಸಮೃದ್ಧಿ, ಕೀರ್ತಿ ದೊರೆಯಲಿ ಅನ್ನುವ ಪ್ರಾರ್ಥನೆಯನ್ನ ವಿಶ್ವಶಕ್ತಿಯಲ್ಲಿ ಮಾಡ್ತಾ ಇದ್ದೇನೆ. ಪರಾಭವ ನಾಮ ಸಂವತ್ಸರ ಹೆಸರೇ ಸೂಚಿಸುವಂತೆ ಸೋಲು ಅನ್ನೋದನ್ನ ಅರ್ಥೈಸುತ್ತೆ. ಸೋಲು ಯಾವುದರ ಉನ್ನತಿಗೆ ಕಾರಣ ಆಗುತ್ತೆ? ಜಗತ್ತಿನ ಅಹಂಕಾರವನ್ನ ಸೋಲಿಸಿ ಒಳ್ಳೆಯದನ್ನ, ವಿನಯತೆಯನ್ನ ಗೆಲ್ಲಿಸುತ್ತೆ ಅನ್ನೋದು ಈ ಸಂವತ್ಸರದ ಫಲದಲ್ಲಿದೆ. ಅಹಂಕಾರವನ್ನ ಸೋಲಿಸಿದಾಗ ಹೊಸ ವಿಷಯಗಳ ಉತ್ಪತ್ತಿ ಆಗುತ್ತೆ, ಅನುಭವ ಆಗುತ್ತೆ, ಜಾಗೃತಿ ಆಗುತ್ತೆ. ಮನುಷ್ಯನ ಅಹಂಕಾರವನ್ನು ನಾಶ ಮಾಡಿ ಮಾನವರಲ್ಲಿ ವಿನಯತೆ ನಿರ್ಮಾಣ ಆಗಿ ಮಾನವರ ಮನಶುದ್ಧಿಯನ್ನ ಪ್ರೇರೇಪಿಸುವಂತಹ ವರ್ಷವೂ ಆಗಿದೆ. ಯುಗಾದಿ ವರ್ಷ ಆರಂಭದಲ್ಲಿ ಯುಗಾದಿಯ ಗೋಚಾರ ಗ್ರಹಗಳ ಭವಿಷ್ಯದ ಫಲಗಳನ್ನು ತಿಳಿಯುವಾಗ ಮುಖ್ಯವಾಗಿ ದೀರ್ಘಕಾಲದವರೆಗೆ ಒಂದು ರಾಶಿಯಲ್ಲಿ ಸಂಚರಿಸುವಂತಹ ಗ್ರಹಗಳನ್ನು ಆಧಾರವನ್ನಾಗಿಟ್ಟುಕೊಂಡು ಫಲಗಳನ್ನು ತಿಳಿಸಲಾಗುತ್ತೆ. ಅದರಲ್ಲಿ ಗುರುಗ್ರಹ ಆರಂಭದಲ್ಲಿ ಮಿಥುನ ರಾಶಿ, ಜೂನ್ ಮಾಸದಲ್ಲಿ ಕಟಕ ರಾಶಿಯನ್ನು ಪ್ರವೇಶಿಸಿ, ಆನಂತರ ಸಿಂಹ ರಾಶಿಯನ್ನು ಪ್ರವೇಶಿಸಿ, ವಕ್ರ ಸಂಚಾರದಿಂದ ಕಟಕ ರಾಶಿಯನ್ನು ಪ್ರವೇಶಿಸಿ, ಕಟಕ ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡಲಿದ್ದು, ಶನಿಗ್ರಹ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಸಂಚಾರ ಮಾಡಲಿದ್ದು, ರಾಹು ಕೇತು ಗ್ರಹಗಳು ಸಿಂಹ ಮತ್ತು ಕುಂಭ ರಾಶಿಯಲ್ಲಿ ಸಂಚಾರ ಮಾಡಲಿದ್ದು, ಈ ವರ್ಷದ ಅಂದರೆ ಡಿಸೆಂಬರ್ ಮಾಸದಲ್ಲಿ ರಾಹು ಕೇತು ಗ್ರಹಗಳು ಸಿಂಹ ರಾಶಿಯಿಂದ ಕಟಕ ರಾಶಿ, ಕುಂಭ ರಾಶಿಯಿಂದ ಮಕರ ರಾಶಿಯನ್ನ ಛಾಯಾಗ್ರಹಗಳು ಪ್ರವೇಶ ಮಾಡಿ ಅಲ್ಲಿ ಸಂಚಾರ ಮಾಡಲಿದ್ದು, ಈ 4 ಗ್ರಹಗಳ ಆಧಾರಿತವಾಗಿ 12 ರಾಶಿಗಳಿಗೆ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ನಿಖರ ಮತ್ತು ಸತ್ಯತೆಯ ಮಾಹಿತಿಗಳೊಂದಿಗೆ ಫಲಗಳನ್ನು ತಿಳಿಸ್ತಾ ಇದ್ದೇನೆ. ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ವಿಶೇಷ ನಿಖರ ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ. ರಾಶಿಗಳಿಗೆ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿದುಕೊಳ್ಳುವಾಗ ನಿಖರ ಜ್ಯೋತಿಷ್ಯ ಲೆಕ್ಕ ಸತ್ಯತೆಗಳನ್ನು ತಿಳಿಬೇಕಾಗುತ್ತೆ. ವಾರ ಭವಿಷ್ಯ, ಮಾಸ ಭವಿಷ್ಯ ಮತ್ತು ಗ್ರಹಗಳು ರಾಶಿಯಿಂದ ರಾಶಿಗೆ ಪ್ರವೇಶಿಸುವಾಗ ಗೋಚಾರ ಫಲಗಳನ್ನು ಜ್ಯೋತಿಷಿಗಳು ಟಿವಿ, ಮೀಡಿಯಾ, ಯೂಟ್ಯೂಬ್, ಡಿಜಿಟಲ್ ಮಾಧ್ಯಮಗಳಲ್ಲಿ ತಿಳಿಸ್ತಾರೆ. ರಾಶಿಗಳಿಗೆ ಗೋಚಾರ ಗ್ರಹಗಳು ಕಡಿಮೆ ಪ್ರಮಾಣದಲ್ಲಿ ಪ್ರಭಾವವನ್ನು ಮಾಡುತ್ತವೆ ಅನ್ನೋದನ್ನು ಪ್ರತಿಯೊಂದು ವಿಡಿಯೋದಲ್ಲಿ ಈ ಸತ್ಯವನ್ನು ತಿಳಿಸ್ತಾ ಬಂದಿದ್ದೇನೆ. ಬಹುತೇಕ ಜನರಿಗೆ ಈ ಸತ್ಯ ತಿಳಿತಾ ಇಲ್ಲ. ಈಗಿನ ಕಾಲದಲ್ಲಿ ಜಗತ್ತಿನಾದ್ಯಂತ ಇರುವ ಅಭಿಪ್ರಾಯವನ್ನು, ಅನುಭವವನ್ನು, ನಿಖರ ಅಧ್ಯಯನದ ಮಾಹಿತಿಗಳನ್ನು ಗೂಗಲ್ ಟೆಕ್ನಾಲಜಿಯಿಂದ ತಿಳಿಬಹುದಾಗಿದೆ. ಮೊದಲನೇ ಇಮೇಜ್ನಲ್ಲಿ ನೀವು ನೋಡಬಹುದು, ಮೂಲ ಜ್ಯೋತಿಷ್ಯದಲ್ಲಿ ಗ್ರಹಗಳ ಫಲಗಳನ್ನು ನಿರ್ಣಯಿಸುವಾಗ ದಶಾಭುಕ್ತಿ ಫಲಗಳನ್ನೇ ಆಧರಿಸಿ ಎಷ್ಟು ಪ್ರಮಾಣದಲ್ಲಿ ಗ್ರಹಗಳು ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ತಿಳಿಸಲ್ಪಟ್ಟಿದೆ. ಅಂದರೆ 80 ಭಾಗದಷ್ಟು ದಶಾಭುಕ್ತಿ ಗ್ರಹಗಳೇ ಫಲಗಳನ್ನು ನೀಡುತ್ತವೆ. ಗೋಚಾರ ಗ್ರಹಗಳು 20% ಭಾಗದಷ್ಟು ಮಾತ್ರ ಫಲಗಳನ್ನು ನೀಡುತ್ತವೆ ಅನ್ನೋದನ್ನು ಮೂಲ ಜ್ಯೋತಿಷ್ಯ ಶಾಸ್ತ್ರದ ಫಲ ನಿರ್ಣಯದಲ್ಲಿ ತಿಳಿಸಲಾಗುತ್ತೆ. ಗೂಗಲ್ ಸರ್ಚ್ನಿಂದ ನೀವು ತಿಳಿಬಹುದು. 20% ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು, ಫಲಗಳನ್ನು ನೀಡುತ್ತವೆ ಅನ್ನೋದು. ಎರಡನೇ ಸರ್ಚ್ನಲ್ಲಿ ನೀವು ತಿಳಿಬಹುದು, 20ರಿಂದ 30% ಭಾಗದಷ್ಟು ಮಾತ್ರ ಗೋಚಾರ ಗ್ರಹಗಳು ಪ್ರಭಾವವನ್ನು ಮಾಡುತ್ತವೆ ಅನ್ನೋದು. ಇದರ ಪ್ರಕಾರವಾಗಿ ದಶಾಭುಕ್ತಿ ಗ್ರಹಗಳೇ ನಿಮಗೆ 80 ಭಾಗದಷ್ಟು ಫಲಗಳನ್ನು ನೀಡುತ್ತವೆ.
ಸತ್ಯ ಮತ್ತು ನಿಖರತೆಯು ನಿಮಗೆ ತಿಳಿಬೇಕಂದ್ರೆ ಈಶ್ವರಾನುಗ್ರಹ ಬೇಕಾಗುತ್ತೆ, ಕಾಲದ ಪ್ರಭಾವವು ಆಗಬೇಕಾಗತ್ತೆ. ಸತ್ಯವನ್ನು ತಿಳಿಯಿರಿ, ನಿಮ್ಮ ಜ್ಞಾನಾಭಿವೃದ್ಧಿ ಆಗಲಿ ಅನ್ನುವಂತಹ ಶುಭವನ್ನು ಹಾರೈಸ್ತಾ ಇದ್ದೇನೆ. ಸಿಂಹ ರಾಶಿಯವರಿಗೆ ಜನ್ಮ ರಾಶಿಯಿಂದ 11ನೇ ಸ್ಥಾನದಲ್ಲಿ ಗುರುಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ದೈವಿಕ ಗ್ರಹ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಶುಭವನ್ನ ನೀಡ್ತಾ ಇರ್ತಾರೆ, ಅನುಕೂಲ ಆಗುವಂತಹ ಫಲವನ್ನ ನೀಡ್ತಾ ಇರ್ತಾರೆ. 2 ತಿಂಗಳುಗಳ ಕಾಲ ಯುಗಾದಿ ಆರಂಭದಲ್ಲಿ ನಿಮಗೆ ಗುರುಬಲ ಇರಲಿದೆ. ಜೂನ್ ಮಾಸದಲ್ಲಿ ಗುರುಗ್ರಹ ನಿಮ್ಮ ಲಾಭ ಸ್ಥಾನ 11ನೇ ಸ್ಥಾನದಿಂದ 12ನೇ ಸ್ಥಾನವಾದ ಕಟಕ ರಾಶಿ ಗುರುವಿನ ಉಚ್ಚ ಸ್ಥಾನ ನಿಮ್ಮ ರಾಶಿಗೆ ಅದು ವ್ಯಯ ಸ್ಥಾನ ಆಗಿ ಅಶುಭ ಸ್ಥಾನವನ್ನ ಗುರುಗ್ರಹ ಪ್ರವೇಶ ಮಾಡೋದ್ರಿಂದ ದೈವಾನುಕೂಲ ಏನಾಗ್ತಾ ಇರುತ್ತೆ ಅದು ನಿಮಗೆ ಆಗುವುದಿಲ್ಲ. ಅಂದ್ರೆ ನಿಮಗೆ ಅನಾನುಕೂಲಗಳ ಆರಂಭ ಆಗಲಿದೆ, ಅಡೆತಡೆಗಳಾಗುತ್ತೆ, ವಿಘ್ನಗಳಾಗುತ್ತೆ. ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚಾರವು ಈಗಾಗಲೇ 1 ವರ್ಷದಿಂದ ಆಗ್ತಾ ಇರೋದ್ರಿಂದ ಸಿಂಹರಾಶಿಯವರಿಗೆ ಕೆಲವು ಅನುಭವಗಳು ಆಗಿರುತ್ತೆ. ಕಾಲದೋಷ, ಕಾಲವು ನಿಮಗೆ ನಿಧಾನ ಕೆಲಸ ಮಾಡ್ತಾ ಇರೋದಿಲ್ಲ, ಶುಭ ಫಲಗಳನ್ನು ನೀಡೋದಿಲ್ಲ. ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲಿಯೂ ವಿಳಂಬ ಈ ಫಲವನ್ನ ಇಲ್ಲಿ ಶನಿ ನೀಡುತ್ತಾ ಇರ್ತಾರೆ. ಮತ್ತು ಕೆಲವು ಜೀವನದಲ್ಲಿ ನಿಮಗೆ ತಿರುವುಗಳನ್ನ ತೆಗೆದುಕೊಳ್ಳುವಂತೆ ಅನಿರೀಕ್ಷಿತವಾದಂತಹ ಬದಲಾವಣೆಗಳನ್ನ ಮಾಡಿಕೊಂಡು ಜೀವನದಲ್ಲಿ ಬಾಧೆಗಳನ್ನ ಪಡುವಂತೆ, ಬುದ್ಧಿಯು ವಿಕಾರದಿಂದ ವಿವೇಚನೆಯನ್ನ ಕಳೆದುಕೊಳ್ಳುವಂತೆ, ನಿಮ್ಮ ನಿರ್ಧಾರಗಳು ತಪ್ಪು ಆಗುವಂತೆ, ಮನೆಯವರಿಗೆ ಮತ್ತು ಬಂಧು ಮಿತ್ರರು ಎಲ್ಲರಿಗೂ ವಿರೋಧವನ್ನ ಮಾಡಿಕೊಳ್ಳುವಂತೆ ಇಲ್ಲಿ ಶನಿಯ ಪ್ರಭಾವ ಅಷ್ಟಮ ಸ್ಥಾನದಲ್ಲಿ ಆಗ್ತಾ ಇರುತ್ತೆ. ಈ ಎಲ್ಲಾ ಪ್ರಭಾವ ನಿಮಗೆ ಹೆಚ್ಚಾಗಿ ಸಿಗ್ತಾ ಇಲ್ಲ. ಅಂದ್ರೆ ಗುರುಗ್ರಹ ಇಲ್ಲಿ ಲಾಭಸ್ಥಾನದಲ್ಲಿ ಇರೋದು ಒಂದು ನಿಮಗೆ ದೈವಾನುಕೂಲ, ಮತ್ತು ಅಷ್ಟಮ ಸ್ಥಾನದಲ್ಲಿ ಶನಿ ಸಂಚರಿಸಿದರೂ ನಿಮಗೆ ಕೆಲವು ಶುಭ ಫಲಗಳು ದೊರೀತಾ ಇದೆ. ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ಜನ್ಮ ಜಾತಕದ ಪ್ರಕಾರವಾಗಿ ದಶಾಕಾಲ ಭುಕ್ತಿ ಕಾಲಗಳು ಶುಭವಾಗಿರುತ್ತೆ. ಹಾಗಾಗಿ ಶುಭ ಫಲಗಳು ನಿಮಗೆ 50 ಭಾಗದಷ್ಟಾದರೂ ದೊರೀತಾ ಇರುತ್ತೆ. ಆದರೆ ಕಂಪ್ಲೀಟ್ ಆಗಿ ದೊರೀತಾ ಇರೋದಿಲ್ಲ. ಯಾಕೆಂದ್ರೆ ಅಷ್ಟಮದ ಶನಿಗೆ ಅಷ್ಟು ಪ್ರಭಾವ ಮಾಡುವಂತಹ ಶಕ್ತಿ ಇದೆ. ಅಷ್ಟಮದಲ್ಲಿ ಶನಿ ಸಂಚರಿಸುವಾಗ ನಿಮ್ಮ ದಶಮ ಸ್ಥಾನವನ್ನ ವೀಕ್ಷಿಸುತ್ತಾರೆ. ಅಂದ್ರೆ ಉದ್ಯೋಗದ ಸಮಸ್ಯೆಗಳು ಆರಂಭ ಆಗುತ್ತೆ ಶನಿಯಿಂದ. ಉದ್ಯೋಗದಲ್ಲಿ ನಷ್ಟವೂ ಆಗುವಂತೆ, ತಿರುವನ್ನ ತೆಗೆದುಕೊಳ್ಳುವಂತೆ, ಸ್ಥಳಾಂತರಗೊಳ್ಳುವಂತೆ, ಸ್ಥಾನಮಾನದಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಕೆಳಗೆ ಬರುವಂತೆ ಇಲ್ಲಿ ಶನಿಗ್ರಹದ ಪ್ರಭಾವವು ಆಗಲಿದೆ. ಮತ್ತು ದ್ವಿತೀಯ ಸ್ಥಾನವನ್ನ ವೀಕ್ಷಣೆ ಮಾಡೋದ್ರಿಂದ ಕುಟುಂಬದಲ್ಲಿ ಸಮಸ್ಯೆಗಳಾಗುವಂತೆ, ಕುಟುಂಬದ ಸಂಬಂಧಗಳಲ್ಲಿ ನೀವು ವಿರೋಧಗಳನ್ನ ಮಾಡಿಕೊಳ್ಳುವಂತೆ, ಕುಟುಂಬದಲ್ಲಿ ಮಕ್ಕಳೇ ನಿಮಗೆ ವಿರೋಧಿಗಳಾಗುವಂತೆ, ತಂದೆ ತಾಯಿಗಳೇ ನಿಮಗೆ ಶತ್ರುತ್ವವನ್ನ ಮಾಡುವಂತೆ, ಮತ್ತು ಧನಸ್ಥಾನವು ಅದು ಆಗಿರೋದ್ರಿಂದ ಹಣದ ಸಂಬಂಧಪಟ್ಟಂತೆ ಬಹಳ ಕಷ್ಟಪಡ್ತಾ ಇರ್ತೀರಾ. ಈಗಾಗಲೇ ನೀವೇನಾದ್ರೂ ಕಮಿಟ್ಮೆಂಟ್ ಅನ್ನ ಮಾಡಿಕೊಂಡಿದ್ರೆ ಅದನ್ನ ತೀರಿಸುವುದಕ್ಕೆ ಬಹಳ ಶ್ರಮ, ಎಫರ್ಟ್ ಅನ್ನ ಹಾಕ್ತಾ ಇರ್ತೀರಾ. ಸಾಲವನ್ನ ಮಾಡಿದವರಿಗೆ ಸಾಲದ ಬಾಧೆಯು ಹೆಚ್ಚಾಗ್ತಾ ಇರುತ್ತೆ. ಪಂಚಮ ಸ್ಥಾನವನ್ನ ಶನಿಗ್ರಹ ವೀಕ್ಷಣೆ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಬಹಳ ಹಿನ್ನಡೆ ಆಗುವಂತಹ ಕಾಲವೂ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಪಾಪಗ್ರಹಗಳ ಮಾರಕ ದಶಾಭುಕ್ತಿ, ಅಶುಭ ದಶಾಭುಕ್ತಿ ಕಾಲ ಆಗಿದ್ದರೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಹಿನ್ನಡೆ ಆಗುವಂಥದ್ದು, ಇಲ್ಲಿಗೆ ವಿದ್ಯೆ ನಿಲ್ಲುವಂತಹ ಸಾಧ್ಯತೆಯು ಬಹುತೇಕ ಜನರಿಗೆ ಇರಲಿದೆ. ಅಂದ್ರೆ ಆ ಒಂದು ವರ್ಷ ಹಿಂದಕ್ಕೆ ಬರುವಂತೆ, ಆ ಒಂದು ವರ್ಷದಲ್ಲಿ ಆ ಕಾಲವನ್ನ ವ್ಯರ್ಥ ಮಾಡುವಂತೆ ವಿಳಂಬ ಮಾಡ್ತಾರೆ ಶನಿ. ಅಡೆತಡೆಗಳನ್ನ ಮಾಡಿ ಯಾವುದೋ ರೂಪದಲ್ಲಿ ಆದ್ರೂ ಆಗಬಹುದು, ಆರೋಗ್ಯ ಕೆಡಬಹುದು, ಅಥವಾ ನಿಮಗೆ ಮನೆಯ ಒಂದು ಸಮಸ್ಯೆಯಿಂದ ಎಜುಕೇಶನ್ ಬ್ರೇಕ್ ಆಗ್ಬಹುದು, ಅಥವಾ ನಿಮ್ಮಿಂದನೇ ಆಗ್ಬಹುದು, ದುಷ್ಟ ಚಟಗಳಿಂದ ಆಗ್ಬಹುದು. ಈ ರೀತಿ ಇಲ್ಲಿ ಶನಿಗ್ರಹದ ಪ್ರಭಾವವು ಅಡೆತಡೆಗಳನ್ನ ಮಾಡಿ ನಿಮ್ಮ ವಿದ್ಯಾರ್ಥಿ ಜೀವನಕ್ಕೂ ಅಶುಭ ಫಲವನ್ನ ನೀಡ್ತಾರೆ.
ಇನ್ನು ಪಂಚಮಾಧಿಪತಿಯಾದಂತಹ ಗುರುಗ್ರಹ ಲಾಭಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಹಳ ಯೋಗದ ಫಲವನ್ನ 2 ತಿಂಗಳುಗಳ ಕಾಲ ನೀಡ್ತಾ ಇರ್ತಾರೆ. ಯೋಗ ನೀಡ್ತಾ ಇದ್ರು ಅದರಲ್ಲಿಯೂ ಏನಾದರೂ ಕೊರತೆಗಳಾಗುವಂತೆ ಶನಿಯ ಪ್ರಭಾವ ಆಗ್ತಾ ಇರುತ್ತೆ. ವಿವಾಹ, ಉಪನಯನ, ಇನ್ನಿತರ ಶುಭ ಕಾರ್ಯಗಳನ್ನ ನೀವು ಮೇ ಮಾಸದ ಒಳಗಡೆ ಮಾಡಿಕೊಳ್ಳೋದ್ರಿಂದ ಗುರುಬಲದ ಪ್ರಭಾವದಿಂದ ಅನುಕೂಲ ಆಗುತ್ತೆ. ಆ ನಂತರದಲ್ಲಿ ಗುರುಬಲವನ್ನ ಕಳೆದುಕೊಳ್ತೀರಾ. ಗುರು 12ನೇ ಸ್ಥಾನವನ್ನ ಪ್ರವೇಶ ಮಾಡೋದ್ರಿಂದ ಮಕ್ಕಳಿಗಾಗಿ ಪರದಾಡುವಂತಹ, ಮಕ್ಕಳಿಂದ ದೂರ ಆಗುವಂತಹ ಸಂದರ್ಭಗಳು ಕೆಲವರಿಗೆ ಬರಬಹುದು. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ಅಧಿಕವಾದ ಖರ್ಚುಗಳು, ಮಕ್ಕಳಿಗಾಗಿ ವ್ಯಯ ಮಾಡುವಂಥದ್ದು, ಸಂತಾನಕ್ಕಾಗಿ ಖರ್ಚು ಮಾಡುವಂಥದ್ದು, ದಾನವನ್ನ ಮಾಡುವಂಥದ್ದು, ಅಂದ್ರೆ ಟ್ರಸ್ಟ್ಗಳಿಗೆ ಆಗ್ಬಹುದು, ರೋಗಿಗಳಿಗೆ ಆಗ್ಬಹುದು, ದಾನ ಧರ್ಮದಿಂದ ನಡೆದುಕೊಳ್ಳುವಂತಹ ಹೆಚ್ಚಿನ ಸಾಧ್ಯತೆ ನಿಮಗೆ ಇಲ್ಲಿ ಖರ್ಚಾಗುವಂಥದ್ದು, ಮತ್ತು ದೇವಾಲಯಗಳಿಗೆ ಹಣ ನೀಡುವಂಥದ್ದು, ದೂರ ಪ್ರಯಾಣ, ದೂರ ಪ್ರವಾಸ ಕೈಗೊಳ್ಳುವಂಥದ್ದು, ನೀವು ಮಾತ್ರ ಅಲ್ಲದೆ ಇತರರನ್ನ ಕರೆದುಕೊಂಡು ಹೋಗಿ ಖರ್ಚು ಮಾಡುವಂಥದ್ದು, ಇಂಥ ಒಂದು ಖರ್ಚಿಗೆ ಇಲ್ಲಿ ಗುರುಗ್ರಹ ಪ್ರಭಾವವನ್ನ ಮಾಡ್ತಾರೆ 12ನೇ ಸ್ಥಾನದಲ್ಲಿ. ಈ ಗ್ರಹ 12ನೇ ಸ್ಥಾನದಿಂದ ನಿಮ್ಮ ಚತುರ್ಥ ಸ್ಥಾನ, ಮನೆಯ ಸ್ಥಾನವನ್ನ ವೀಕ್ಷಿಸ್ತಾರೆ. ಮನೆಯನ್ನೇನಾದರೂ ನಿರ್ಮಾಣ ಮಾಡುವ ಆಲೋಚನೆಯಲ್ಲಿ ನೀವು ಆರಂಭಿಸಿದರೆ ಈಗಾಗಲೇ ಬಹಳ ಖರ್ಚಾಗುವಂತೆ, ಮನೆಗಾಗಿ ಹೆಚ್ಚು ಖರ್ಚಾಗುವಂತೆ, ನಿಮ್ಮ ನಿರೀಕ್ಷೆಯನ್ನು ಮೀರಿ ಹೆಚ್ಚು ಅಧಿಕ ಖರ್ಚು ವ್ಯಯವನ್ನೇ ನೀವು ಮಾಡಿರ್ತೀರಾ. ಇನ್ನು ಚತುರ್ಥ ಸ್ಥಾನವನ್ನ ಈ ಗ್ರಹ ವೀಕ್ಷಣೆ ಮಾಡೋದ್ರಿಂದ ಭೂಮಿ, ಆಸ್ತಿ ಸಂಬಂಧಪಟ್ಟಂತಹ ಖರೀದಿಗಳಿಗೂ ಮಾಡುವಂತಿದ್ದರೆ ಇಲ್ಲಿ ಹೆಚ್ಚು ಹಣವನ್ನ ಖರ್ಚು ಮಾಡಿ ತೆಗೆದುಕೊಂಡಿರ್ತೀರಾ. ಅದರಲ್ಲಿಯೂ ಅಷ್ಟಮ ಶನಿ ಕಾಲದಲ್ಲಿ ಏನೇ ಮಾಡಬೇಕಾದ್ರೂ ಏನಾದರೂ ಕೊರತೆಗಳು ಆಗುವಂತೆ ಇಲ್ಲಿ ಶನಿಗ್ರಹದ ಪ್ರಭಾವವು ಆಗಲಿದೆ. ಗುರುಬಲ ಇದೆ. ಈಗ 2 ತಿಂಗಳಲ್ಲಿ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳನ್ನ ಸಿಂಹ ರಾಶಿಯವರು ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ನಿಮ್ಮ ನಡತೆ ಆಗಬಹುದು, ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಆಗಬಹುದು, ಸರಿಯಾಗಿ ಇರಬೇಕಾಗುತ್ತೆ. ಇಲ್ಲವಾದಲ್ಲಿ ನೀಟ್ ಲೈಫ್ ಇಲ್ಲ ಅಂದಲ್ಲಿ ಅಪವಾದ ಅವಮಾನಗಳು ಬರುವಂತಹ ಹೆಚ್ಚಿನ ಸಾಧ್ಯತೆ ಇರುತ್ತೆ. ಬಹುತೇಕ ಜನರು ಏನು ಆಗೋದಿಲ್ಲ ಅನ್ನುವಂತಹ ಧೈರ್ಯದಿಂದ ಕೆಲವು ಗುಪ್ತ ವಿಷಯಗಳಲ್ಲಿ ಆಗ್ಬಹುದು, ಇಲ್ಲಿಗಲ್ ಆಗಿ ಮಾಡುವಂತಹ ರಿಲೇಶನ್ಶಿಪ್ ಆಗ್ಬೋದು ಅಥವಾ ಚಟುವಟಿಕೆಗಳಾಗ್ಬೋದು ಮಾಡ್ತಾ ಇರ್ತೀರಾ. ಅಂಥವರಿಗೆ ಈ ಕಾಲವು ಪೂರ್ಣವಾಗಿ ಅಶುಭವನ್ನ ನೀಡಲಿದೆ. ಕಾನೂನು ತೊಡಕುಗಳಾಗಬಹುದು, ಅಥವಾ ಬಂಧನವೂ ಆಗ್ಬಹುದು, ಅಥವಾ ಮುಖ್ಯ ವ್ಯಕ್ತಿಗಳಿಂದ ದೂರವೂ ಆಗ್ಬಹುದು. ಈ ರೀತಿ ಸಮಸ್ಯೆಗಳನ್ನ ಶನಿಗ್ರಹ ನಿಮಗೆ ಹೆಚ್ಚು ಇಲ್ಲಿ ಸಮಸ್ಯೆಯನ್ನೇ ನೀಡುತ್ತಾರೆ. ಗುರು ಬಲವೂ ಇರೋದಿಲ್ಲ. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಧಿಕವಾದಂತಹ ಖರ್ಚು ಮಾಡುವ ಸಾಧ್ಯತೆ ಇರುತ್ತೆ. ಅಂದ್ರೆ ಸಿಂಹರಾಶಿಯವರ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಇದ್ರೆ ಅವರಿಗಾಗಿ ಹೆಚ್ಚು ಎಜುಕೇಶನ್ ಫೀಸ್ ಆಗ್ಬೋದು, ಅವರಿಗಾಗಿ ಹೆಚ್ಚು ಖರ್ಚು ಮಾಡುವಂತೆ, ಇನ್ಯಾರದು ಕುಟುಂಬದಲ್ಲಿ ನಡೆಯಬಹುದಾದಂತಹ ಮಂಗಳ ಕಾರ್ಯಗಳಿಗೆ ಹಣವನ್ನ ನೀಡುವುದು, ದೇವತಾ ಕಾರ್ಯಗಳಿಗೆ ಹಣವನ್ನ ನೀಡುವುದು, ಈ ರೀತಿ ಹಣವನ್ನ ಖರ್ಚು ಹೆಚ್ಚು ಮಾಡ್ತೀರಾ. ಕೇರ್ಫುಲ್ ಮ್ಯಾನೇಜ್ಮೆಂಟ್ ಹ್ಯಾಂಡಲ್ ಅನ್ನೋದು ಬೇಕಾಗುತ್ತೆ. ಇಲ್ಲಿ ಏನನ್ನ ನೀವು ರಕ್ಷಿಸ್ಕೊಳ್ಬೇಕು ಅಂದ್ರೆ, ಒಂದು ನಿಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಳ್ಬೇಕು. ಯಾಕೆಂದ್ರೆ ತೃತೀಯ ಸ್ಥಾನವನ್ನ ರಾಹು ಗ್ರಹ ವೀಕ್ಷಣೆ ಮಾಡೋದ್ರಿಂದ ಭಯ ಆಗ್ತಾ ಇರುತ್ತೆ ನಿಮಗೆ ಒಳಗೊಳಗೆ. ಹಾಗಾಗಿ ಮನಸ್ಸನ್ನ ಧೈರ್ಯವಾಗಿಟ್ಕೊಳ್ಬೇಕಾಗತ್ತೆ. ಮತ್ತು ಜನ್ಮ ರಾಶಿಯಲ್ಲಿ ಕೇತು ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ. ನಿರಂತರವಾದಂತಹ ಚಟುವಟಿಕೆಗಳಿಗೆ, ಬಾಹ್ಯ ಚಟುವಟಿಕೆಗಳಿಗೆ ಸ್ಫೂರ್ತಿ ಆಗುವಂತಹ ವಿಷಯಗಳನ್ನ ನೋಡುವುದು, ಕೇಳುವುದು ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳಿಗೆ ದಿನನಿತ್ಯ ಸ್ಫೂರ್ತಿ ಆಗುತ್ತೆ. ಇಚ್ಛಾಶಕ್ತಿಯ ಕೊರತೆ ಏನಿರುತ್ತೆ ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಕೆಲವರಿಗೆ ನಕಾರಾತ್ಮಕ ಶಕ್ತಿ ಪ್ರಭಾವಗಳು ಆಗ್ಬಹುದು.
ಆರೋಗ್ಯವು ಕೆಡಬಹುದು, ದೈಹಿಕವಾದ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂತೆ, ಏಕೆಂದರೆ ಗುರುಗ್ರಹ ನಿಮ್ಮ 6ನೇ ಸ್ಥಾನ ವ್ಯಾಧಿ ಸ್ಥಾನವನ್ನ ವೀಕ್ಷಿಸ್ತಾರೆ ಮತ್ತು ಜನ್ಮ ರಾಶಿಯಲ್ಲಿ ಕೇತು ಗ್ರಹ ರಾಹು ಗ್ರಹ ಸಂಬಂಧವು ಇರೋದ್ರಿಂದ ನಿಮಗೆ ಇನ್ಫೆಕ್ಷನ್ಸ್ ಇಂದ ಬರಬಹುದಾದಂತಹ ವ್ಯಾಧಿಗಳು ಮತ್ತು ನಿಮಗೆ ಗುಪ್ತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನ ಈ ಗ್ರಹಗಳು ನೀಡುತ್ತಾರೆ. 6ನೇ ಸ್ಥಾನ ಸಾಲದ ಸ್ಥಾನವೂ ಆಗಿರೋದ್ರಿಂದ ಋಣ ರೋಗ ಈ ಸ್ಥಾನದಲ್ಲಿ ಇವುಗಳು ಹೆಚ್ಚಾಗುವಂತೆ, ಸಾಲದ ಬಾಧೆಯೂ ಆಗುವಂತೆ ಮತ್ತು ಶತ್ರುಗಳಿಂದ ವಿರೋಧಿಗಳು ನಿಮಗೆ ಹೆಚ್ಚು ತೊಂದರೆಯನ್ನು ಕೊಡ್ತಾ ಇರ್ತಾರೆ. ಆ ವಿರೋಧ ಹೇಗೆ ಅಂದ್ರೆ ನೀವೇನ್ ಮಾಡಿದ್ರು ಅವರಿಗೆ ಕೆಟ್ಟದಾಗಿ ಕಾಣಿಸುತ್ತೆ. ಯಾಕೆಂದ್ರೆ ಇಲ್ಲಿ ಕಾಲದೋಷ ಇರುವಾಗ ನೀವೇನೇ ಒಳ್ಳೆಯದು ಮಾಡಿದರೂ ಅವರಿಗೆ ಇತರರಿಗೆ ಅದು ಕೆಟ್ಟದಾಗಿ ಕಾಣಿಸುತ್ತೆ. ಹಾಗಾಗಿ ಬಹಳ ಜೀವನದಲ್ಲಿ ತಾಳ್ಮೆಯಿಂದ ಇರಬೇಕಾಗುತ್ತೆ. ಈ ಗ್ರಹಗಳು ಹೀಗೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಇರ್ತಾರೆ. ಗ್ರಹಗಳು ಕೆಲವು ತಿಂಗಳು ವರ್ಷಗಳು ಕಳೆದಾಗ ಈ ಗ್ರಹಗಳ ಬದಲಾವಣೆ ಆಗುತ್ತೆ. ಹಾಗಾಗಿ ಈ ಒಂದು ಕಾಲದೋಷ ಇರುವ ಕಾಲದಲ್ಲಿ ನಿಮ್ಮನ್ನ ನೀವು ಗೆಲ್ಲಿಸಿಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ನೋಡಿ, ಒಂದು ಸ್ಥಾನವನ್ನ ಪಡೆದುಕೊಳ್ಳುವುದಕ್ಕೆ ಬಹು ದಿನಗಳ ಬಹು ವರ್ಷಗಳ ಶ್ರಮ ಎಫರ್ಟ್ ಹಾಕಿರ್ತೀರ. ಆದ್ರೆ ಕಾಲದೋಷ ಬಂದಾಗ ಅದನ್ನ ಬಹಳ ಸುಲಭವಾಗಿ ಕಳೆದುಕೊಳ್ಳಬಾರದು. ಹಾಗೆ ಉದ್ಯೋಗ ಆಗ್ಬಹುದು, ಯಾವುದೇ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿರಬಹುದು, ನೀವು ಅದರ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ತಾ ಇದ್ದಿರಬಹುದು. ಆದ್ರೆ ಈ ಕಾಲ ನಿಮಗೆ ಕಷ್ಟ ಆಗ್ಬಹುದು. ವ್ಯಕ್ತಿಗಳನ್ನೇ ಆಗಿರಬಹುದು, ಮ್ಯಾರೇಜ್ ಆಗಿ 10-15 ವರ್ಷ ನೀವು ಬಹಳ ಅನ್ಯೂನ್ಯವಾಗಿ ಸಂಸಾರವನ್ನ ಮಾಡಿರ್ತೀರ. ಆದ್ರೆ ಈ ಕಾಲದೋಷದಿಂದ ಬಂದಂತಹ ಸಮಸ್ಯೆಗೆ ದುಡುಕಿ ನಿರ್ಧಾರಗಳನ್ನ ತೆಗೆದುಕೊಳ್ಳಬಹುದು. ಈ ರೀತಿ ಸಮಸ್ಯೆಗಳು ಸಿಂಹ ರಾಶಿಯವರಿಗೆ ಬರಲಿದೆ. ಇದಕ್ಕೆ ವಿವೇಚನೆ ಇಲ್ಲದೆ ನಿರ್ಧಾರಗಳನ್ನ ಮಾಡಬಾರದು. ಬಹಳ ತಾಳ್ಮೆಯಿಂದ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಈ ಕಾಲವನ್ನ ನೀವು ನಿಭಾಯಿಸಬಹುದು, ಬರುವ ಸಮಸ್ಯೆಗಳನ್ನ ಸುಧಾರಿಸಿಕೊಳ್ಳಬಹುದು ಅನ್ನೋದನ್ನ ನಾನು ತಿಳಿಸ್ತಾ ಇದ್ದೇನೆ. ರಾಹು ಗ್ರಹ ಸಪ್ತಮದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪಾರ್ಟ್ನರ್ ವ್ಯಾಪಾರ ವ್ಯವಹಾರ ಸಂಬಂಧಪಟ್ಟಂತೆಯೂ ಮೋಸ ಆಗುವಂತೆ ಫಲವನ್ನ ನೀಡ್ತಾರೆ. ಸಪ್ತಮದಲ್ಲಿ ಎಕ್ಸ್ಟ್ರಾ ರಿಲೇಶನ್ಶಿಪ್ ಬೆಳೆಯುವಂತೆಯೂ ಫಲವನ್ನ ನೀಡ್ತಾರೆ. ಕೆಲವು ವ್ಯಕ್ತಿಗಳನ್ನ ಅನುಭವದಲ್ಲಿ ನಾನು ನೋಡುವಾಗ ಈ ಕಾಲದಲ್ಲಿಯೇ ಕೆಟ್ಟ ಕಾಲದಲ್ಲಿಯೇ ವಿಚ್ಛೇದನವಾಗಿ ಮತ್ತೊಂದು ರಿಲೇಶನ್ಶಿಪ್ ತಕ್ಷಣ ಅವರಿಗೆ ಆರಂಭ ಆಗಿರುತ್ತೆ. ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಈ ಗ್ರಹಗಳ ಪ್ರಭಾವವೇ ಆಗಿರುತ್ತೆ. ಇಷ್ಟೆಲ್ಲ ಈ ಗ್ರಹಗಳು ಗೋಚಾರದಲ್ಲಿ ಅಶುಭವನ್ನ ನೀಡ್ತಾ ಇರುವಾಗ ನಿಮಗೇನು ಶುಭ ಫಲಗಳು ದೊರೆಯೋದಿಲ್ವಾ ಅನ್ನುವ ಯೋಚನೆ ಬರಬಹುದು. ಆದ್ರೆ ನೀವು ನಿಮ್ಮ ಜಾತಕವನ್ನ ಪರಿಶೀಲಿಸಿಕೊಳ್ಬೇಕಾಗಿದೆ. ನಿಮಗೇನಾದರೂ ಯೋಗಕಾರಕರ ದಶಾಕಾಲದಲ್ಲಿ ಯೋಗಕಾರಕ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇದ್ರೆ ಬಹುಪಾಲು ಸಮಸ್ಯೆಗಳಿಂದ ಪಾರಾಗ್ತೀರಾ. 50 ಭಾಗದಷ್ಟಾದರೂ ಒಳ್ಳೆ ಫಲಗಳನ್ನ ಪಡೆದುಕೊಳ್ತೀರಾ ಸಿಂಹರಾಶಿಯವರು. ಇಲ್ಲಿ ಗೋಚಾರದಲ್ಲಿ ಶನಿ ಇಲ್ಲಿ ಅಶುಭವನ್ನ ಹೆಚ್ಚಾಗಿ ನೀಡುತ್ತಾ ಇದ್ರು. ಶನಿ ಸ್ವತಂತ್ರ ಗ್ರಹ, ಅಂದ್ರೆ ಸ್ವತಂತ್ರವಾಗಿ ಫಲವನ್ನ ನೀಡುತ್ತಾರೆ. ಅಶುಭವಾದರೂ ಸರಿ ಶುಭವಾದರೂ ಸರಿ, ಇತರ ಗ್ರಹಗಳ ಸಂಬಂಧ ಬಂದಾಗ ಫಲಗಳಲ್ಲಿ ವ್ಯತ್ಯಾಸ ಆಗುತ್ತೆ. ಆದ್ರೆ ನೀಡುವ ಫಲದಲ್ಲಿ ಅವರು ನೀಡ್ತಾರೆ, ಅಶುಭವಾದರೂ ಸರಿ. ಹಾಗಾಗಿ ಅಷ್ಟಮ ಶನಿ ಕಾಲದಲ್ಲಿ ನಿಮಗೆ ಯೋಗಕಾರಕರ ಭುಕ್ತಿ ನಡೀತಾ ಇದ್ರು ಬಹುಪಾಲು ಗೋಚಾರದಲ್ಲಿನ ಗ್ರಹಗಳು ಶುಭವನ್ನ ಹೆಚ್ಚಾಗಿ ನೀಡೋದಿಲ್ಲ. ಅಂದ್ರೆ ಈ ಏನು ಗೋಚಾರದಲ್ಲಿ ತಿಳಿಸಲಾಗುತ್ತೆ, ಗೋಚಾರ ಗ್ರಹಗಳು 20-30% ಮಾತ್ರ ಪ್ರಭಾವವನ್ನ ಮಾಡ್ತವೆ ಅನ್ನೋದು. ಅಷ್ಟಮ ಶನಿ ಕಾಲದಲ್ಲಿ ಅದಕ್ಕೂ ಹೆಚ್ಚು ಪ್ರಭಾವವನ್ನ ಮಾಡ್ತಾರೆ. ಹಾಗಾಗಿ ದಶಾಭುಕ್ತಿಗಳನ್ನ ಪರಿಶೀಲಿಸಿಕೊಳ್ಳಿ. ಒಂದು ಅರ್ಧದಷ್ಟಾದರೂ ನೀವು ಒಳ್ಳೆ ಫಲಗಳನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ. ಮಕ್ಕಳು ಮತ್ತು ಕುಟುಂಬವನ್ನ ರಕ್ಷಣೆ ಮಾಡಿಕೊಳ್ಬೇಕಾಗಿದೆ. ಈ ಒಂದು ವಿಷಯಗಳಿಗೆ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಭುಕ್ತಿ ಗ್ರಹಕ್ಕೆ ಅಭಿಮಾನ ದೇವತೆಯನ್ನು ಪೂಜಿಸೋದ್ರಿಂದ ಪರಿಹಾರ ಆಗುತ್ತೆ. ಹಾಗಾಗಿ ನಿಮ್ಮ ಭುಕ್ತಿ ಗ್ರಹ ಯಾವ ದಶಾ ಭುಕ್ತಿ ನಡೆಯುತ್ತೆ ಆ ಗ್ರಹಕ್ಕೆ ಪರಿಹಾರ ಮಾಡ್ಕೊಳ್ಳಿ. ಮತ್ತು ಹನುಮಾನ್ ಚಾಲಿಸ ನಿತ್ಯ ಪಠನೆ ಮಾಡುವುದು, ಶಿವ ಮಂತ್ರವನ್ನ ಪಠನೆ ಮಾಡುವುದು. ಗುರುಗ್ರಹ 12ನೇ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಈ ಅಧಿಕ ವ್ಯಯ ಅಶುಭ ಫಲಗಳು ಏನಾಗ್ತಾ ಇರುತ್ತೆ ಅದರ ಒಂದು ಪ್ರಭಾವ ಕಡಿಮೆ ಆಗಬೇಕು ಅಂದ್ರೆ ಗುರುವಾರಗಳಂದು
ಪ್ರತಿ ಗುರುವಾರಗಳಂದು ಗುರು ಸಮಾನ ದೇವತೆಗಳ ಗುರು ಸಾಯಿಬಾಬಾ, ಗುರು ರಾಘವೇಂದ್ರರ ದೇವಸ್ಥಾನಕ್ಕೆ ನೀವು ಹೋಗಿ ಅಲ್ಲಿ ಫಲಪುಷ್ಪ ತಾಂಬೂಲ ದಕ್ಷಿಣೆ ಸಹಿತವಾಗಿ ಅರ್ಧ kg ಕಡಲೆಕಾಳನ್ನ 5 ಪ್ರದಕ್ಷಿಣೆ ಬಂದು ದಾನ ಮಾಡುತ್ತಾ ಬನ್ನಿ. ಬರುವಂತಹ ಸಮಸ್ಯೆಗಳು ಏನೇನು ನಿಮಗೆ ವ್ಯಯ ಆಗುವುದಿರುತ್ತೆ, ಯಾವ ಸಂಬಂಧಗಳು ದೂರ ಆಗುವುದಿರುತ್ತೆ, ಅವೆಲ್ಲದರಲ್ಲಿಯೂ ಇಲ್ಲಿ ಕಡಿಮೆ ಆಗಿ ಅಶುಭ ಫಲಗಳು ಕಡಿಮೆ ಆಗಿ ಹೇಗೋ ಕಾಲವನ್ನು ಕಳೆಯುವುದಕ್ಕೆ ಈ ಕೆಟ್ಟ ಕಾಲವು ಮುಂದೆ ಹೋಗಬೇಕು, ಮುಂದೆ ಶುಭ ಕಾಲವು ಬರಬೇಕು, ಅದಕ್ಕೆ ಇಲ್ಲಿ ಗುರುವಿನ ಅನುಗ್ರಹ ಆಗಲಿದೆ. ಹಾಗಾಗಿ ಪರಿಹಾರಗಳನ್ನ ಮಾಡಿಕೊಳ್ಳಿ. ಉನ್ನತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನ ಮಾಡಿಕೊಳ್ಳುವವರಿಗೆ, ಸಿಂಹ ರಾಶಿಯವರಿಗೆ ಹಿನ್ನಡೆ ಆಗಲಿದೆ. ಈ ವರ್ಷದ ತಯಾರಿಯನ್ನ ಮಾಡಿಕೊಳ್ಳಿ. ಆದರೆ ಗುರುಗ್ರಹ ನಿಮ್ಮ ಜನ್ಮ ರಾಶಿಯನ್ನ 1 ವರ್ಷದ ನಂತರ ಪ್ರವೇಶ ಮಾಡೋದ್ರಿಂದ ಅಲ್ಲಿ ಅನುಕೂಲಗಳಾಗುತ್ತೆ. ಏಕೆಂದ್ರೆ ಪಂಚಮಾಧಿಪತಿ ವಿದ್ಯಾಸ್ಥಾನಾಧಿಪತಿ ಗುರು ಆಗಿರೋದ್ರಿಂದ ನಿಮ್ಮ ಜನ್ಮ ರಾಶಿಯನ್ನ ಪ್ರವೇಶಿಸಿದ ನಂತರ ಗುರುಗ್ರಹ ನಿಮ್ಮ ಹೈಯರ್ ಎಜುಕೇಶನ್ ಸ್ಥಾನವನ್ನು ವೀಕ್ಷಿಸ್ತಾರೆ ಮತ್ತು ಪಂಚಮವನ್ನು ವೀಕ್ಷಿಸ್ತಾರೆ. ಆಗ ಅನುಕೂಲ ಆಗುತ್ತೆ. ಆದರೆ ಈ ಕಾಲವು ಈ 1 ವರ್ಷದಲ್ಲಿ ಯುಗಾದಿಯಿಂದ ಯುಗಾದಿಗೆ ವಿದ್ಯಾರ್ಥಿಗಳಿಗೆ, ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಯಾವುದೇ ಹೈಯರ್ ಎಕ್ಸಾಮ್ಸ್ಗೆ ಇಲ್ಲಿ ಲಕ್ ಅನ್ನೋದು ವರ್ಕ್ ಆಗೋದಿಲ್ಲ. ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಜೀವನ ಮತ್ತು ಸ್ಥಾನ ಗೌರವವನ್ನು ರಕ್ಷಿಸಿಕೊಳ್ಳುವಂತಹ ಬುದ್ಧಿಯು ನಿಮ್ಮನ್ನು ಪ್ರೇರೇಪಿಸಲಿ ಮತ್ತು ವಿಶ್ವಶಕ್ತಿಯ ಅನುಗ್ರಹವೂ ಆಗಲಿ ಅನ್ನುವ ಶುಭ ಹಾರೈಕೆಯೊಂದಿಗೆ ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.